Good morning. Welcome back to first PU electronics classes. ಲಾಸ್ಟ್ ಕ್ಲಾಸಲ್ಲಿ ನಾವು ಕೆ ವಿ ಎಲ್ ಅನ್ನು ಅಪ್ಲೈ ಮಾಡಿ ಸರ್ಕ್ಯೂಟ್ ಅನಾಲಿಸಿಸ್ ಮೆಶ್ ಅನಾಲಿಸಿಸನ್ನು ಮಾಡಿ ಬ್ರಾಂಚ್ ಕರೆಂಟನ್ನು ಕ್ಯಾಲ್ಕುಲೇಟ್ ಮಾಡುವಂಥ ಪ್ರಾಬ್ಲಮನ್ನು ನೋಡಿದ್ದೇವೆ ನಾವು 2 ಅಥವಾ 3. ಓಕೆ, ಒಂದು ಪ್ರಿಸ್ಕ್ರೈಬ್ಡ್ ಸೆಟ್ ಆಫ್ ರೂಲ್ಸ್ ಇದೆ, ಅದನ್ನು ಫಾಲೋ ಮಾಡಿದರೆ ಆ ಪ್ರಾಬ್ಲಮನ್ನು ನೀವು ತುಂಬ ಈಸಿಯಾಗಿ ಸಾಲ್ವ್ ಮಾಡಲಿಕ್ಕೆ ಆಗ್ತದೆ. ಓಕೆ, ಇನ್ನು ಮುಂದೆ ಹೋಗುವ ಅಪ್ಲಿಕೇಶನ್ ಆಫ್ ಕಿರ್ಚಾಫ್ಸ್ ಲಾಸ್. ಕಿರ್ಚಾಫ್ಸ್ ಲಾವನ್ನು ಯೂಸ್ ಮಾಡಿ ಇನ್ನು ಕೆಲವು ಸಬ್ ರೂಲ್ಸ್ಗಳು ಬಂದಿದೆ. ಅಲ್ಲಿ ಸಬ್ ರೂಲ್ಸ್ ತುಂಬ ಏನಿಲ್ಲ, 2 ರೂಲ್ಗಳನ್ನು ನಾವು ಇವತ್ತು ಸ್ಟಡಿ ಮಾಡ್ತಾ ಇದ್ದೇವೆ. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ವೋಲ್ಟೇಜ್ ಡಿವೈಡರ್ ರೂಲ್. ದ ಫಸ್ಟ್ ಅಪ್ಲಿಕೇಶನ್ ಆಫ್ KVL, ವೋಲ್ಟೇಜ್ ಡಿವೈಡರ್ ರೂಲ್. This rule is very much helpful in circuit analysis. Voltage divider rule. Actually, this is the application of KVL only. KVL ಅನ್ನೇ ಪುನಃ ನಾವು ತಿರುಗಾ ಮಾಡಿ ಅದನ್ನೇನೋ ಒಂದು ಮಾಡಿ ಇನ್ನೊಂದು ಫಾರ್ಮ್ ಕೊಟ್ಟಿರುವಂಥದ್ದು. ಓಕೆ, let us consider a series combination where potential divides, voltage divides in series network. Consider a series combination of 2 resistors R1 and R2 respectively with a power supply V. Okay, and let V1 be the voltage drop across R1 and V2 be the voltage drop across R2. Yes, we know that in series combination current remains same throughout the network. Okay, the amount of I flows in R1 also flows in R2, and voltage drop across R1 and R2 depends upon the value of resistor. These are the characteristics. Now we have to frame a formula, an expression that should give a voltage drop across any resistor which is in voltage divider. Okay, now let V be the applied potential difference. In the sense, it is the voltage across entire series combination, potential divider only. ಇಲ್ಲಿ ನಾವು ಪೊಟೆನ್ಷಿಯಲ್ ಡಿವೈಡರ್ ಅನ್ನು ಮಾತ್ರ ಕನ್ಸಿಡರ್ ಮಾಡ್ತೇವೆ. ಹಾಗಾಗಿ V be the potential applied potential difference. Okay, and V1 is the drop across R1 and V2 be the drop across R2. Okay, now how to calculate V1 and V2 ಮತ್ತು V1 ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳೋ ಕ್ವಶನ್ ಈಗ. ಓಕೆ, ನಾವು V1 ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕೇಳಿದ್ರೆ, ದ ಟೋಟಲ್ ಕರೆಂಟ್ I. ನಾವು ದ ಟೋಟಲ್ ಕರೆಂಟ್ I ಈಸ್ ಈಕ್ವಲ್ ಟು, ಫಸ್ಟ್ ಹೇಗೆ V1 ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಹೇಳಿದರೆ, ಫಸ್ಟ್ ನೀವು I ಕ್ಯಾಲ್ಕುಲೇಟ್ ಮಾಡಿ ಆ I ಅನ್ನು R1ಗೆ ಮಲ್ಟಿಪ್ಲೈ ಮಾಡಿದರೆ ಅದು V1 ಆಯಿತು. ತುಂಬ ಸಿಂಪಲ್ ಪ್ರಾಸೆಸ್. ಹಾಗೆ I ಇಂಟು R2 V2 ಕೂಡ I ಇಂಟು R2 ಓಮ್ಸ್ ಲಾ. ಅದು ಅಂದರೆ ನೀವು ಕರೆಂಟ್ ಕ್ಯಾಲ್ಕುಲೇಟ್ ಮಾಡಿದರೆ ಮತ್ತೆ ನೀವು ವೋಲ್ಟೇಜ್ ಡ್ರಾಪ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸುಲಭ. ಅದೇ ಪ್ರೊಸೀಜರನ್ನು ಮಾಡ್ತಾ ಇದ್ದೇವೆ ನಾವೀಗ ಇಲ್ಲಿ. I ಈಕ್ವಲ್ ಟು, I ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಟೋಟಲ್ ವೋಲ್ಟೇಜ್ ಡಿವೈಡ್ ಬೈ ಟೋಟಲ್ ರೆಸಿಸ್ಟೆನ್ಸ್. ಸೀರೀಸ್ ಕಾಂಬಿನೇಷನಲ್ಲಿ ಎಂಟೈರ್ಲಿ ಅಪ್ಲೈ ಅಂತ ವೋಲ್ಟೇಜ್, ದಟ್ ಈಸ್ ಸಪ್ಲೈ ವೋಲ್ಟೇಜ್ V, ಡಿವೈಡ್ ಬೈ 2 ರೆಸಿಸ್ಟರ್ ಕೂಡ ಈ ಮೇನ್ ಕರೆಂಟಿಗೆ ಕನ್ಸಿಡರ್ ಆಗ್ತದೆ, ಯಾಕಂದ್ರೆ ಸೀರೀಸ್ ಅಲ್ವಾ. ಸೊ R1 ಪ್ಲಸ್ R2. ಓಕೆ, ಇಕ್ವೇಷನ್ ನಂಬರ್ 1. ನಾವು V1 ಈಕ್ವಲ್ ಟು, V1 ಅಂದರೆ ಏನು ಹಾಗಿದ್ರೆ I ಇಂಟು R1. ಇಸ್ ಇಟ್ ರೈಟ್? I ಇಂಟು R1. ಓಕೆ, ಸೊ ವಾಟ್ ಈಸ್ I? ಸಬ್ಸ್ಟಿಟ್ಯೂಟ್ ಹಿಯರ್ V ಡಿವೈಡ್ ಬೈ R1 ಪ್ಲಸ್ R2 ಇಂಟು R1 and V2 equal to
What is V2? I into R2. What is I? V divided by R1 plus R2. Okay, we have two expressions here, V into R1 divided by R1 plus R2 or V2 equal to V into R2 divided by R1 plus R2. In general, if there are n number of resistors, if n number of resistors in series, voltage across nth resistor is Vn. Vn equal to V divided by Rn, R1 plus R2 plus etc. plus Rn into Rn. Okay, is it right? Or in denominator it is nothing but Rs, series combination, V into Rs into Rn. Rs is the effective resistance of series combination. Series combination ತಗೊಳ್ಬೇಕಿದ್ರೆ entire resistance values ಬೇಕಾಗ್ತದೆ ಅಲ್ಲಿ main current ಅಲ್ಲಿ entire resistance value ಬೇಕಾಗ್ತದೆ Rs. So this is general formula, Vn equal to V into Rn divided by Rs, or you can take it as RT sometimes. ಎಲ್ಲ ಟೈಮಲ್ಲಿ ನಿಮಗೆ ಐ ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ RS ಮಾತ್ರ ಅಲ್ಲ, ನೀವು ಅದಕ್ಕೆ RT ಅಂತ ತಗೊಳ್ಬೇಕಾಗ್ತದೆ. ಯಾಕೆಂದರೆ ಕೆಲವು ಮೈನ್ ಕರೆಂಟ್ ಕ್ಯಾಲ್ಕುಲೇಷನಲ್ಲಿ ಅಲ್ಲಿ ಒಂದು ಸೀರೀಸ್, ಇನ್ನೆರಡು ಪ್ಯಾರಲಲ್ ಹೀಗೆಲ್ಲ ಬರುವ ಚಾನ್ಸಸ್ ಇದೆ. ಅವುಗಳು ಕೂಡ ಪೊಟೆನ್ಷಿಯಲ್ ಡಿವೈಡರ್. ಅಷ್ಟೊತ್ತಿಗೆ ನೀವು RS ಅಂತ ತಗೊಂಡ್ರೆ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಅದರ ಮೇಲೆ ಡಿಪೆಂಡ್. ಓಕೆ, ಇನಿಷಿಯಲ್ ಸ್ಟೇಜಸಲ್ಲಿ ನಿಮಗೆ ಅದಷ್ಟನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಇದೆ, ಅದಕ್ಕೆ RT ಅಂತ ನಾನು ಮೆನ್ಷನ್ ಮಾಡ್ಬೋದು. RT, ದಿಸ್ ಇಸ್ ಜನರಲ್ ಫಾರ್ಮುಲಾ. ಸೊ V1 equal to I into R1 divided by V into R1 divided by R1 plus R2. So according to voltage divider rule, voltage across nth resistor, voltage across any resistor can be calculated by multiplying that resistor with the power supply, voltage across the series combination divided by the total resistance. This is voltage divider rule. Okay. Next is about current divider rule. The second thing, ನೆನಪಿಟ್ಕೊಳ್ಳಿ, Vn equal to V into Rn divided by RT, total resistance. Next thing is current divider rule. Current divider rule. So which circuit is considered as current divider? A parallel combination. Parallel combination of two resistor forms one current divider. So consider two resistors in parallel. That R1 and R2 are the two resistors which are in parallel across a power supply V. Let I be the main current, I1 and I2 are the branch currents. I main current which is supplied by the power from the power supply, and R1 and R2 are the branch currents. ಎರಡು parallel combination individual ಆಗಿ ಹೋಗುವಂಥ ಡಿವೈಡ್ ಆಗುವಂಥ ಕರೆಂಟ್. Okay, in parallel combination we know that which one is same in parallel network combination. Current I divides, voltage remains same, voltage drop across each resistor remains same, that is power supply only. Okay. Now how do you calculate I1 and I2? Current divides, therefore first calculate voltage drop across R1 and R2. Same voltage drop is voltage is dropped across R1 and R2. So voltage drop V is equal to I into R total RP. R total in the sense the parallel combination effective resistance.
I into I is the main current here into Rp is R1 parallel R2. ಇದೆರಡು ಪ್ಯಾರಲಲ್ ಕಾಂಬಿನೇಷನ್, ಹಾಗಾಗಿ ಅದು ಆರ್ ಪಿ. ಓಕೆ, ಸೊ ಐ ಇಂಟು ಪ್ಯಾರಲಲ್ ಕಾಂಬಿನೇಷನ್ ಫಾರ್ಮುಲಾ ಏನು? R1 ಇಂಟು R2 ಡಿವೈಡ್ ಬೈ R1 ಪ್ಲಸ್ R2. ಓಕೆ, ನಾವು this formula is used to calculate voltage current through R1 I1. Therefore, I1 is equal to V divided by R1. So, that is 1 by R1 into V is I into R1 R2 divided by R1 plus R2. Okay, R1 gets cancelled. So, final expression is I into R2 divided by R1 plus R2. I1 I into R2 divided by R1 plus R2. Next, similarly calculate I2. I2 is equal to V divided by R2. So, 1 by R2 into I into R1 R2 divided by R1 plus R2. R2 gets cancelled. So, I into R1 divided by R1 plus R2. This is I2. This is I2. I2 equal to I into R1 divided by R1 plus R2. Okay. These are the two formulas to calculate in two current divider network. In the a current divider network has two, which has only two resistors. Next is about if there are n number of resistors in parallel. If there are n number of resistors in parallel, then current through nth resistor is I into RT. I into, see the formula is I into RT divided by RN. Divided by RN. RT ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಪ್ಯಾರಲಲ್ ಕಾಂಬಿನೇಷನ್, ಅದನ್ನು ನೆನಪಿಟ್ಕೊಳ್ಳಬೇಕು. ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ I into RT divided by RN. ಇದು ಫಾರ್ಮುಲಾ. ಓಕೆ, current through nth resistor is the product of main current I multiplied by the resistors of other branch divided by total resistance. Okay, this is current divider rule. Let us solve some problems. Okay, voltage divider rule. Consider a circuit. Find first one. Find V1 and V2 in the following circuit. Circuit is three volt power supply, 1 kilo ohm, 2 kilo ohm. This is 1 kilo ohm, 2 kilo ohm. Okay, find V1 and V2. V1 is voltage drop across 1 kilo, V2 is voltage drop across 2 kilo. Okay, 3 volt. 3 volt is applied to the series combination of two resistors, and according to voltage divider rule, Vn is equal to V into Rn divided by RT, R total. So, R total ಅನ್ನು ನೀವು ಮೊದಲೇ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಬೋದು. RT equal to R1 plus R2.
ಇದು ಮೊದಲೇ ಕ್ಯಾಲ್ಕುಲೇಟ್ ಮಾಡ್ಬೋದು. R1 ಈಸ್ 1 ಕಿಲೋ, ಇನ್ನೊಂದು 2 ಕಿಲೋ ಇಂಟು 10 to the power 3. This is 3 kilo ohm. 3 kilo. Therefore, V1 is equal to V into V is 3 volt, 3 into Rn. Rn is 3 kilo, 3 into 10 to the power 3 divided by R1 plus R2. 1 plus 2. Okay, that is already given. That is 3 kilo. Sorry, this is 1 kilo. Once again, I repeat. V1 is equal to V into Rn. 3 into Rn. Rn is R1. Voltage drop across R1. V1 1 kilo divided by RT is 3 kilo. Okay. Finally, we got this as 1 kilo, 1 volt. This is 1 volt. Okay. Similarly, V2 equal to V into 3 into Rn. Rn is now R2. R2 is here 2 kilo, 2K, 2 into 10 to the power of 3 divided by RT, 3 kilo. 3 kilo equal to 3 cancel, 2 volt. This is 2 volt. 2 volt. Okay. This is how do you find out voltage drop across any individual resistor in the series combination. Okay. Next problem is find I1 and I2 in the following circuit. The circuit is 3 volt, two kilo R1. Both are having same resistance values. This is 3 volt power supply, and here is I1, it is I2. Okay. So, it is very clear that these two resistors are in parallel, which forms one current divider. So, first calculate I, main current I. By current divider rule, current through nth resistor is IN is I into RT divided by RN. I into RT divided by RN. So, you need to calculate I and RT. First calculation should be RT, then only we can calculate I. RT calculation ಆಗದೆ ನಿಮಗೆ I ಸಿಗೋದಿಲ್ಲ. ಹಾಗಾಗಿ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ RT is equal to RP equal to 2K parallel 2K, R1 parallel R2, 2K parallel 2K, 2 into 2 divided by 2 plus 2 into 10 to the power of 6 ಅಲ್ವಾ, ಬೇಡ ನೋಡಿ 2 ಕಿಲೋ ಇದೆ, ಹಾಗಾಗಿ ಕಿಲೋ ಎಂಡಿಗೆ ಬರೋದು ಸಾಕು. 2 into 2 ಅದಕ್ಕೆ 4 divided by 4 equal to 1 kilo. Okay. Now, I is equal to I ಎಷ್ಟಾಗಿದ್ರೆ V divided by RP equal to 3 divided by 1 kilo. 1 kilo, it is equal to 3 milliampere or 3 into 10 to the power 3 ampere, minus 3 ampere. Okay. Now, 3 into 10 to the power minus 3 ampere. Next, I1 is equal to, I1 ಹೇಗಾಗಿದ್ರೆ I1 is equal to I into Rn. I is 3 milli into RT is 1 kilo into 1 kilo divided by Rn first resistor 2 kilo, 2 into 10 to the power 3. Okay. This is 3 by 2, 1.5 milliampere. Or 1.315 into 10 to the power minus 3 ampere. So, minus 10 to the power minus 3 ಬದಲು ನೀವು ಮಿಲಿಯಲ್ಲಿ ರಿಪ್ಲೇಸ್ ಮಾಡಬೇಕಾದ್ದು. And I2 equal to 3 into main current into RT is 1 kilo. ನೋಡಿ ಈ ಪ್ಲೇಸಲ್ಲಿ ಅದೇ ರೆಸಿಸ್ಟೆನ್ಸ್ ವ್ಯಾಲ್ಯೂ ಡಿವೈಡ್ ಬೈ
I into RT. I is 3 milli into RT, total resistance, parallel combination effective resistance divided by Rn. This is R2, Rn n plus second resistor, R2 2 kilo, 2 into 10 to the power 3, 3 by 2. This is also 1.5 into 10 to the power minus 3 ampere. ಇಲ್ಲಿ ಕೂಡ ಅದೇ ಕೇಸ್ ಬರ್ತದೆ. ಓಕೆ, 10 to the power plus 3 plus 3 ಇದೆಲ್ಲ ಕೂಡ ಕ್ಯಾನ್ಸಲ್ ಆಯಿತು. 1.5 ಮಿಲಿ ಆಂಪಿಯರ್. ಎರಡು ಕರೆಂಟ್ ಸೇಮ್ ಬರ್ತಾ ಇದೆ, ಯಾಕೆಂದರೆ ಎರಡು ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೂಡ ಸೇಮ್, ಹಾಗಾಗಿ ಎರಡು ರೆಸಿಸ್ಟೆನ್ಸ್ ಸೇಮ್ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಮಾಡುವಂತ ಅನಿಸ್ತದೆ. ಐ ವಿಲ್ ಸಿ. ನೋಡಿ, ಇನ್ನು ನೆಕ್ಸ್ಟ್ ನೀವು ಮಾಡಬೇಕಾದ ಪ್ರಾಬ್ಲಮ್ ಹೇಗಿರ್ತದೆ ಅಂತ ಕೇಳಿದರೆ, ಸೀರೀಸ್ ಪ್ಯಾರಲಲ್ ಎರಡು ಮಿಕ್ಸ್ ಆದ ಸರ್ಕ್ಯೂಟ್ಸ್ ಅಂಥದಕ್ಕೆ ಸ್ವಲ್ಪ ಟ್ರೈ ಮಾಡುವ. ಈಗ ಹಾಗಿದ್ದಕ್ಕೆ ಸ್ವಲ್ಪ ಟ್ರೈ ಮಾಡುವ, ಆವಾಗ ನಿಮಗೆ ಇನ್ನೂ ಸ್ವಲ್ಪ ಪ್ರಾಬ್ಲಮ್ನ ಐಡಿಯಾಸ್ ಕ್ಲಿಯರ್ ಆಗ್ತದೆ. ಓಕೆ, see, find the currents in the circuit. Find the currents in the circuit. Quite a different problem. See, 64 volt. Okay, this is 4 ohm, some 8 ohm, 8 ohm. Okay, 8 4 plus 4, 8 volt, 8 volt. See, find the current I1 and I2 for the circuit. Okay, find the currents. See, here we have three currents here. Let I be the main current, I1 be the branch currents. I1 and I2 are the branch currents. Okay, so how do you apply? See, here you can apply current divider rule. Before going to apply current divider rule, let us solve some previous requirements. And what is that? Main current I. Okay, now we have IN is equal to I into RT divided by RN. Okay, first calculate I. To calculate I, we require RT. So, our total resistance here not to calculate RT, you have to consider entire resistance. Main current ಬೇಕು ಅಂತ I ಬೇಕು ಅಂತಿದ್ರೆ ಎಲ್ಲ ರೆಸಿಸ್ಟೆನ್ಸ್ ಅನ್ನು ನೀವು ಕನ್ಸಿಡರ್ ಮಾಡಬೇಕಾಗ್ತದೆ. ಓಕೆ, ಅರ್ಲಿಯರ್ ಕೇಸಲ್ಲಿ ಎರಡು ರೆಸಿಸ್ಟರ್ ಪ್ಯಾರಲಲ್ ಆಗಿದ್ದು ಮಾತ್ರ, ಬಟ್ ಇಲ್ಲಿ ಸೀರೀಸ್ ಆಗಿ ಇನ್ನೊಂದು 4 ಓಮ್ ರೆಸಿಸ್ಟರ್ ಇದೆ. ಹಾಗಾಗಿ ಆರ್ ಟಿ ಈಕ್ವಲ್ ಟು 4 ಪ್ಲಸ್ 8 ಪ್ಯಾರಲಲ್ 8, ದಟ್ ಈಸ್ 4 ಪ್ಲಸ್ 8 into 8 ಡಿವೈಡ್ ಬೈ 8 ಪ್ಲಸ್ 8 ಈಕ್ವಲ್ ಟು 4 ಪ್ಲಸ್
64 divided by 16 equal to 4. So 4 plus 4 equal to 8 ohm. RT equal to 8 ohm. Therefore, main current I is equal to 8 divided by 8 equal to 1 ampere. Main current 1 ampere. Okay. ಮೇನ್ ಕರೆಂಟ್ ಇಲ್ಲಿ 1 ಆಂಪಿಯರ್ ಬಂತು. ಇನ್ನು ತುಂಬ ಕೇರ್ಫುಲ್ ಆಗಿ ಮಾಡಬೇಕಾಗ್ತದೆ ಪ್ರಾಬ್ಲಮನ್ನು. ಇದು ಐ ಇಲ್ಲಿವರೆಗೂ ಸೇಮ್. ಸೊ ಮೇನ್ ಕರೆಂಟ್ ಐ ಸಿಕ್ಕಿ ಆಯ್ತು ನಮಗೆ ಇಲ್ಲಿ 8 ಆಂಪಿಯರ್. ಇದು 8 ಆಂಪಿಯರ್ ಅಂತ ಗೊತ್ತಾಯ್ತು ನಮಗೆ. ಓಕೆ, ಇನ್ನು ನೀವು ಕರೆಂಟ್ ಡಿವೈಡರ್ ರೂಲ್ ಅಪ್ಲೈ ಮಾಡ್ಬೋದು. ಹೇಗೆ? ಇಲ್ಲಿ ನೀವು ಆರ್ ಟಿಯನ್ನು ಏನು ಹಾಕ್ತೀರಿ? ಈಗ ಆರ್ ಟಿಯನ್ನು ನೀವು 8 ಓಮನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಆರ್ ಟಿ ಎಷ್ಟು ಇಲ್ಲಿ ಕೇಳಿದರೆ, ಆರ್ ಟಿ ಈಸ್ the effective resistance of only current divider network, not entire resistance. current divider network resistance ಮಾತ್ರ ಹಾಕಬೇಕು. ಹಾಗಿದ್ರೆ ಇಲ್ಲಿ ಏನು ಹಾಕಬೇಕು ಅಂತ ಹೇಳಿದರೆ, I1 is equal to I into I ಎಷ್ಟಿಲ್ಲಿ 1 ಆಂಪಿಯರ್. this is not 8 amps, 1 amps. 1 into RT is 8 parallel 8. ಈಗ ಸೈಡ್ ಕ್ಯಾಲ್ಕುಲೇಷನ್ ಮಾಡುವ. ಓಕೆ, ಇಲ್ಲಿ ಹಿಯರ್ ಆರ್ ಟಿ ಈಕ್ವಲ್ ಟು 8 ಪ್ಯಾರಲಲ್ 8 ವಿಚ್ ಇಸ್ ಈಕ್ವಲ್ ಟು 4 ಓಮ್. ಅದು ಇಲ್ಲಿ ಬಂದಿದೆ, ನಾವು ಈ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. 4 ಓಮ್. ಓಕೆ, ದಟ್ ಈಸ್ 4 ಓಮ್. ದೇರ್ ಫೋರ್ I1 ಈಸ್ ಈಕ್ವಲ್ ಟು 1 ಇಂಟು 4 ಡಿವೈಡೆಡ್ ಬೈ RN. RN ಇಸ್ 8 ಓಮ್. ಓಕೆ, ದಿಸ್ ಇಸ್ 4 by 8, 0.5 ಆಂಪಿಯರ್. ದೇರ್ ಫೋರ್ I2 ಈಕ್ವಲ್ ಟು 1 ಇಂಟು 4 ಡಿವೈಡೆಡ್ ಬೈ 8 ಆಂಪಿಯರ್. ಒನ್ಸ್ ಅಗೇನ್ ಇಟ್ ಈಸ್ ಆಲ್ಸೋ 0.5 ಆಂಪಿಯರ್. ಈ ಪ್ರಾಬ್ಲಮ್ ನಿಮಗೆ ಕ್ಲಿಯರ್ ಮಾಡಬೇಕಾದ ಏನು ಅಂತ ಹೇಳಿದ್ರೆ, ಮೇನ್ ಕರೆಂಟ್ ಕ್ಯಾಲ್ಕುಲೇಷನ್ಗೆ ಎಂಟೈರ್ ರೆಸಿಸ್ಟೆನ್ಸ್, ಕರೆಂಟ್ ಡಿವೈಡರ್ ರೂಲ್ ಅಪ್ಲೈ ಮಾಡಬೇಕಿದ್ರೆ ಇದನ್ನು ಬಿಟ್ಟು ಇಷ್ಟನ್ನು ಮಾತ್ರ ಕನ್ಸಿಡರ್ ಮಾಡಿ ಆರ್ ಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಅಷ್ಟನ್ನು ನೀವು ಸಪರೇಟಾಗಿ ನೋಡ್ಕೋಬೇಕು. ಓಕೆ, ಇದಲ್ಲದೆ ಇನ್ನಷ್ಟು ಪ್ರಾಬ್ಲಮ್ಸ್ ನಿಮಗೆ ಇದರಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಸಿಗ್ತದೆ. ಓಕೆ, ಇವತ್ತು ಈ ಕ್ಲಾಸಲ್ಲಿ ಇಷ್ಟು ನಿಮಗೆ ಸಾಕು ಅಂತ ಅನಿಸ್ತದೆ. ಥ್ಯಾಂಕ್ ಯು ವೆರಿ ಮಚ್.